ಹೇ ಗಾಯ್ಸ್ ನಮಸ್ಕಾರ, ನಾನು ದೀಪ್ ಸಿಂಗಲ್ ಚಾಂದ. ಸೊ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ಪಿನ ಒಂದು ತುಂಬಾ ಯೂಸ್ಫುಲ್ ಸೀಕ್ರೆಟ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಗೈಸ್, ಈ ಟ್ರಿಕ್ಕು ನಿಮಗೆ ಡೇ ಟು ಡೇ ಲೈಫಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಮಿಸ್ ಮಾಡದೆ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ. ಓಕೆ ಗೈಸ್, ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಮಾತು ಹೇಳಬೇಕು. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಬರುತ್ತೆ, ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಈ ಟ್ರಿಕ್ ಎಷ್ಟು ಇಷ್ಟ ಆಯಿತು ಅಂತ. ಇಷ್ಟ ಆಯಿತು ಅಂದರೆ ಗುಡ್ ಅಂತ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬ್ಯಾಡ್ ಅಂತಲೇ ಮಾಡಿ, ಬಟ್ ರೆಸ್ಪಾನ್ಸ್ ಮಾಡಿ. ಓಕೆ, ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಸೊ ನಾರ್ಮಲಿ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಾಗ, ಫಾರ್ ಎಕ್ಸಾಂಪಲ್ ಈಗ ನಾನು ಹಾಯ್ ಅಂತ ಕಳಿಸ್ತೀನಿ ಈ ನಂಬರ್ಗೆ, ಓಕೆನಾ. ಆ್ಯಂಡ್ ಮೆಸೇಜ್ ಬಂತು ನನಗೆ. ಆ್ಯಂಡ್ ನನಗೆ ಈಗ ಫೋನ್ನ ಟಚ್ ಮಾಡಲೇಬೇಕಾಗತ್ತೆ. ಅಂದರೆ ಯಾರು ಮೆಸೇಜ್ ಮಾಡಿದ್ದಾರೆ, ಏನಂತ ಮೆಸೇಜ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ. ಕರೆಕ್ಟ್ ಅಲ್ವಾ? ಈಗ ವಾಟ್ಸಪ್ ಓಪನ್ ಮಾಡ್ತೀನಿ ಆ್ಯಂಡ್ ನೋಡ್ತೀನಿ, ಓಕೆ ಹಾಯ್ ಅಂತ ಕಳಿಸಿದ್ದಾರೆ, ಇಂಥವ್ರು ಅಂತ ಕಳಿಸ್ತಾರೆ ಅಂತ ನಮಗೆ ಇಲ್ಲಿ ಅವಾಗಲೇ ಗೊತ್ತಾಗೋದು. ಬಟ್ ಗೈಸ್, ಈಗ ನಾನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಈ ಟ್ರಿಕ್ ಏನಂದರೆ, ನೀವು ಮೊಬೈಲ್ನ ಟಚ್ ಮಾಡಿದೆ ನೀವು ಈಸಿಯಾಗಿ ತಿಳ್ಕೊಬೋದು ಯಾರು ಮೆಸೇಜ್ ಮಾಡಿದ್ದಾರೆ ಆ್ಯಂಡ್ ಏನಂತ ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ. ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಮೊಬೈಲೇ ಹೇಳ್ಬಿಡತ್ತೆ. ಹೌದು ಗೈಸ್, ಇದು ಕಂಪ್ಲೀಟ್ ಒಳ್ಳೆ ಟ್ರಿಕ್ಕು ಆ್ಯಂಡ್ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಬನ್ನಿ ಗೈಸ್, ನೋಡೋಣ ಇದು ಯಾವ ಟ್ರಿಕ್ಕು ಮತ್ತು ಇದನ್ನು ಹೇಗೆ ನೀವು ಆ್ಯಕ್ಟಿವೇಟ್ ಮಾಡಬೇಕು ಅಂತ. ಸೊ ಗೈಸ್, ಫಸ್ಟ್ ನಾನು ನಿಮಗೆ ಒಂದು ಡೆಮೋ ತೋರಿಸ್ತೀನಿ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಈಗ ನಾನು ಹಾಯ್ ಅಂತ ಕಳಿಸ್ತೀನಿ ಆ್ಯಂಡ್ ಮೊಬೈಲ್ ಎಲ್ಲೋ ದೂರ ಇದೆ ಅಂದ್ಕೊಳ್ಳಿ. ನೋಡಿ, ಹಾಯ್ ಅಂತ ಹೋಯಿತು. ಆ್ಯಂಡ್ ಈಗ ನಂಗೆ ಮೊಬೈಲೇ ನೋಡಿದ್ರಲ್ಲ, ಮೆಸೇಜ್ ಫ್ರಮ್ ದೀಪಕ್ ಹಾಯ್ ಅಂತ ಬಂತು. ಸೊ ನಾನು ಮೊಬೈಲ್ನ ಟಚ್ ಮಾಡಿದೆ, ವಾಟ್ಸಪ್ಪಲ್ಲಿ ಯಾರು ಮೆಸೇಜ್ ಮಾಡಿದ್ದಾರೆ. ಆ್ಯಂಡ್ ಈ ಟ್ರಿಕ್ ನೀವು ಯಾವಾಗ ಯೂಸ್ ಮಾಡ್ಬೋದು ಅಂದರೆ, ವಾಟ್ಸಪ್ಪಲ್ಲಿ ನೀವು ಬ್ಲೂ ಟಿಕ್ ಮಾರ್ಕ್ ಅವ್ರಿಗೆ ಗೊತ್ತಾದಂಗೆ ನೀವು ವಾಟ್ಸಪ್ಪಲ್ಲಿ ಅವ್ರು ಏನು ಮೆಸೇಜ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬೋದು. ಕರೆಕ್ಟ್ ಅಲ್ವಾ? ಆ್ಯಂಡ್ ನೋಡಿ, ಈಗ ವಾಟ್ ಯು ಡೂಯಿಂಗ್ ಅಂತ ಕಳಿಸಿದ್ದೀನಿ. ಆ್ಯಂಡ್ ಇದು ಕಳಿಸಿದಾಗ ನೋಡಿದ್ರೆ ಈಸಿಯಾಗಿ ಸಿಂಪಲಾಗಿ ನೀವು ಈ ಟ್ರಿಕ್ನ ಯೂಸ್ ಮಾಡ್ಕೋಬೋದು ಆ್ಯಂಡ್ ತುಂಬ ಯೂಸ್ಫುಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಆ್ಯಂಡ್ ಗೈಸ್, ಇದನ್ನು ಆ್ಯಕ್ಟಿವೇಟ್ ಹೇಗೆ ಮಾಡಬೇಕು ಅಂದರೆ, ನೀವು ಒಂದು ಚಿಕ್ಕ ಅಪ್ಲಿಕೇಶನ್ನ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ತುಂಬ ಚಿಕ್ಕ ಅಪ್ಲಿಕೇಶನ್ನು, ಜಾಸ್ತಿ ಏನು ಕಾಂಪ್ಲಿಕೇಶನ್ ಇರೋಲ್ಲ. ಫೈನಾ? ಸೊ ಇದಕ್ಕೆ ಒಂದು ಅಪ್ಲಿಕೇಶನ್ ಇದೆ, ನೋಟಿಫಿಕೇಷನ್, ವಾಯ್ಸ್ ನೋಟಿಫಿಕೇಷನ್ ಅಂತ. ಸಿಂಪ್ಲಿ ನಿಮಗೆ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಸೊ ಟೆನ್ಷನ್ ಏನು ತೊಗೊಳಂಗಿಲ್ಲ. ನೀವು ಡೈರೆಕ್ಟ್ಲಿ ಪ್ಲೇಸ್ಟೋರ್ಗೆ ಹೋಗಿ ಆ್ಯಂಡ್ ಈ ಅಪ್ಲಿಕೇಶನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ವಾಯ್ಸ್ ನೋಟಿಫಿಕೇಷನ್ ಅಂತ. ಸೊ ನೋಡ್ಬೋದು, ಮೆಸೇಜ್ ರೀಡರ್ ಫಾರ್ ವಾಟ್ಸಪ್ ಅಂತ, ಆಲ್ಫಾ ಟೆಕ್ದು. ಸೊ ನಿಮಗೆ ಈ ಅಪ್ಲಿಕೇಶನ್ ಸಿಗಲಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕಿಂದ ನೀವು ಈಸಿಲಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೋದು. ಫೈನ್ ಗೈಸ್, ಸೊ ಈಗ ಫಸ್ಟ್ ಏನು ಮಾಡಬೇಕು ಅಂದರೆ, ಅಪ್ಲಿಕೇಶನ್ನ ಓಪನ್ ಮಾಡಿ ಆ್ಯಂಡ್ ಸಮ್ ಅಡ್ಮಿನಿಸ್ಟ್ರೇಷನಲ್ಲಿ ನಿಮಗೆ ಇಲ್ಲಿ ಅಲೋ ಮಾಡಬೇಕಾಗತ್ತೆ. ಆ ಪರ್ಮಿಷನ್ಸ್ನ ಅಲೋ ಮಾಡಾದ್ಮೇಲೆ ಇದು ನೋಡಿ, ಎನೇಬಲ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಫಸ್ಟು ಈ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ಎನೇಬಲ್ ಮಾಡೋಕ್ಕೆ. ಮತ್ತು ತಿರ್ಗಾ ಕೆಳಗಡೆ ಡೌನ್ ಬನ್ನಿ ಆ್ಯಂಡ್ ವೆನ್ ವಾಟ್ಸಪ್ ಈಸ್ ಓಪನ್ ಅಂತ ಇದೆ ನೋಡಿ, ರೀಡ್ ಆರ್ ನಾಟ್ ರೀಡ್ ಮೆಸೇಜಸ್ ವೆನ್ ವಾಟ್ಸಪ್ ಈಸ್ ಓಪನ್ ಆನ್ ದ ಸ್ಕ್ರೀನ್ ಅಂತ ಇದೆ. ಅಂದರೆ ಈಗ ನಿಮ್ಮ ವಾಟ್ಸಪ್ ನೀವು ಓಪನ್ ಮಾಡಿದರೆ ಆ್ಯಂಡ್ ಯಾರಾದರೂ ನಿಮ್ಗೆ ಮೆಸೇಜ್ ಮಾಡಿದಾಗ ನಾರ್ಮಲಿ ರೀಡರ್ ಇದೆಯಲ್ಲ, ಮೆಸೇಜ್ ರೀಡರ್ ಆಫ್ ಮಾಡಬೇಕಾ ಆನ್ ಮಾಡಬೇಕಾ ಅಂತ ಕೇಳುತ್ತೆ. ಸೊ ಇದನ್ನು ನೀವು ಆಫ್ ಮಾಡಿದ್ರೆ ನೀವು ವಾಟ್ಸಪ್ ಓಪನ್ ಮಾಡಿದಾಗ ನಿಮಗೆ ಆ ಮೆಸೇಜ್ ರೀಡರ್ ಬರಲ್ಲ. ಸೊ ಬೈ ಚಾನ್ಸ್ ನೀವು ಆನ್ ಮಾಡಿಬಿಟ್ರೆ, ನೀವು ನಾರ್ಮಲಿ ಈಗ ಫೋನ್ ಎಲ್ಲೋ ದೂರ ಇದೆ ಆ್ಯಂಡ್ ನಿಮ್ಗೆ ಗೊತ್ತಾಗಬೇಕು ಯಾರು ಏನು ಮೆಸೇಜ್ ಮಾಡಿದ್ದಾರೆ ಅಂದರೆ, ಆಟೋಮೆಟಿಕ್ಲಿ ಇದು ಹೇಳುತ್ತೆ. ಫೈನಾ? ಆ್ಯಂಡ್ ಇದು ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಸ್ಪೀಚ್ ರೇಟ್ ಅಂದರೆ ಎಷ್ಟು ಸ್ಪೀಡಾಗಿ ಹೇಳಬೇಕಾಗತ್ತೆ, ಅಂದರೆ ಸ್ಲೋ ಆಗಿ ಹೇಳಬೇಕಾ ಫಾಸ್ಟಾಗಿ ಹೇಳಬೇಕಾ, ಅದು ಸೆಟ್ಟಿಂಗ್ಸ್ ಕೂಡ ನೀವು ಇಲ್ಲಿ ಮಾಡ್ಬೋದು. ಸೊ ಇದು ನಾನು ಡಿಫಾಲ್ಟೇ ಇಡ್ತೀನಿ, ಜಾಸ್ತಿ ಇನ್ನೂ ಇದರಲ್ಲಿ ಇದು ಮಾಡೋಕ್ಕೋಗಲ್ಲ. ಸೊ ಇಷ್ಟು ಮಾಡಾದ್ಮೇಲೆ ಗೈಸ್, ಈಗ ಏನಾಗುತ್ತೆ ಅಂದರೆ, ನಿಮ್ಗೆ ಯಾರಾದರೂ ಒಂದು ಮೆಸೇಜ್ ಮಾಡಿದಾಗ ನೀವು ನಿಮ್ಮ ಫೋನ್ನ ಟಚ್ ಮಾಡಿದೆ ಅಂದರೆ ವಾಟ್ಸಪ್ನ ಓಪನ್ ಮಾಡಿದೆ, ನಿಮ್ಗೆ ಗೊತ್ತಾಗ್ಬಿಡುತ್ತದೆ ಯಾರು ಮೆಸೇಜು ಏನಂತ ಮಾಡಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ಗೆ ತಿರ್ಗಾ ನಾನು ಹ್ಯಾಡ್ ಯೋರ್ ಡಿನ್ನರ್ ಅಂತ ಹಾಕ್ತೀನಿ. ಫೈನಾ? ಹ್ಯಾಡ್ ಯೋರ್ ಡಿನ್ನರ್ ಮಾಡಾದ್ಮೇಲೆ ಈಗ ನೋಡ್ಬೋದು ಮೆಸೇಜ್ ಬಂತು, ನೋಡಿದ್ರಲ್ಲ. ಸೊ ಈ ರೀತಿ ಗೈಸ್, ನೀವು ಬ್ಲೂ ಟಿಕ್ನ ನೋಡಿದೆ ಯಾರು ಏನು ಮೆಸೇಜ್ ಮಾಡಿದೆ ಅಂತ ಕಂಪ್ಲೀಟಾಗಿ ನೀವು ಇಲ್ಲಿ ತಿಳ್ಕೊಬೋದು. ಫೈನಾ? ಅಷ್ಟೇ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.